A good clickable thumbnail in the first step of making viral videos. ಯಾಕಂದರೆ ಎ ಗುಡ್ thumbnail ಇಂದ ವಿಡಿಯೋ ಕ್ಲಿಕ್ಸ್ ಜಾಸ್ತಿ ಇರುತ್ತೆ. ಕ್ಲಿಕ್ಸ್ ಜಾಸ್ತಿ ಇದ್ದರೆ ಯೂಟ್ಯೂಬ್ ಆಲ್ಗೋರಿದಮ್ ಆ ವಿಡಿಯೋನ ಪ್ರಮೋಟ್ ಮಾಡುತ್ತೆ. ಸೊ ಮೋರ್ ವ್ಯೂಸ್. ಈಗ ನೋಡೋಣ ಯಾವ thumbnail ಜಾಸ್ತಿ ಕ್ಲಿಕ್ಸ್ನ ಪಡ್ಕೊಳ್ಳುತ್ತೆ. ಯೂಟ್ಯೂಬಲ್ಲಿ ಒಂದು ದಿನಕ್ಕೆ 3.7 ಮಿಲಿಯನ್ ನ್ಯೂ ವಿಡಿಯೋಸ್ ಅಪ್ಲೋಡ್ ಆಗ್ತಿದ್ದಾವೆ. ಅದು ಆ್ಯಾವ್ರೇಜ್ ಆಗಿ 4.4 ಮಿನಿಟ್ ಲೆಂತ್ ವಿಡಿಯೋಸ್. ಇದರಲ್ಲಿ ತುಂಬ ಚೆನ್ನಾಗಿರೋ ತಮ್ನೇಲ್ಸ್ ಇರೋ ವಿಡಿಯೋ ಮಾತ್ರ ಜಾಸ್ತಿ ವ್ಯೂಸ್ ಪಡ್ಕೊತಿದೆ. ಆದರೆ ಈ ತಮ್ನೇಲಲ್ಲಿ ಏನು ಸ್ಪೆಷಲ್ ಇದೆ, ಅವು ಯಾಕೆ ಮೋರ್ ಕ್ಲಿಕ್ಸ್ನ ಪಡ್ಕೊಳ್ತವೆ, ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಹೇಗೆ ನೀವು ಈ ಥರ ತಮ್ನೇಲ್ಸ್ನ ಕ್ರಿಯೇಟ್ ಮಾಡ್ತೀರಾ. ಸೊ ಈ ವಿಡಿಯೋಲ್ಲಿ ನಾನು ಎ ಗುಡ್ ತಮ್ನೇಲ್ ಮಾಡೋದಕ್ಕೆ ಕಂಪ್ಲೀಟ್ ರೋಡ್ ಮ್ಯಾಪ್ನ ತಿಳಿಸ್ಕೊಡ್ತೀನಿ. ಇದರಿಂದ ನಿಮ್ಮ ವಿಡಿಯೋ 100% ವೈರಲ್ ಆಗಿ ತುಂಬ ವ್ಯೂಸ್ ಪಡ್ಕೊಳ್ಳುತ್ತೆ. ಈ ವಿಡಿಯೋನ ಕೊನೆಯಲ್ಲಿ ಒಂದು ಸ್ಯಾಂಪಲ್ ಕೂಡ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಡೋಂಟ್ ಮಿಸ್ ದ್ಯಾಟ್. ಯೂಟ್ಯೂಬಲ್ಲಿ ತುಂಬ ಕ್ರಿಯೇಟರ್ಸ್ ಯೂಶಲಿ ತಮ್ನೇಲ್ಸ್ನ ಸೀಕ್ರೆಟ್ ಯಾರೂ ಹೇಳೋದಿಲ್ಲ, ಬಟ್ ಈ ವಿಡಿಯೋ ಫುಲ್ಲಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಈ ವಿಡಿಯೋ ರೀಸನ್ ಕೂಡ ಅದೇ, ಯುವರ್ ವಿಡಿಯೋ ಶುಡ್ ಗೆಟ್ ಮೋರ್ ಕ್ಲಿಕ್ಸ್ ಆ್ಯಂಡ್ ಮೋರ್ ವ್ಯೂಸ್. ಈ ಎಲ್ಲ ಪಾಯಿಂಟ್ಸ್ನು ನಾನು ಈ ವಿಡಿಯೋಲಿ ಕವರ್ ಮಾಡ್ತೀನಿ. ಆ್ಯಂಡ್ ನೀವು ಪ್ರೊಫೆಷ್ನಲ್ ಆಗಿ ತಮ್ನೇಲ್ನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೀನಿ, ಸೊ ದ್ಯಾಟ್ ಯು ಕ್ಯಾನ್ ಗ್ರೋ ಯುವರ್ ಚಾನಲ್. ಯೂಟ್ಯೂಬ್ ಆಲ್ಗೋರಿದಮ್ನ ಅನಲೈಸ್ ಮಾಡಿದ್ರೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ನೀವು ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಆ ವಿಡಿಯೋ ತುಂಬ ಜನಕ್ಕೆ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ. ಆಡಿಯನ್ಸ್ ಇಂಟ್ರೆಸ್ಟ್ ತೋರಿಸಿ ನಿಮ್ಮ ವಿಡಿಯೋ ಕ್ಲಿಕ್ ಮಾಡಿ ಫುಲ್ ವಿಡಿಯೋ ನೋಡಿದ್ರೆ ಯೂಟ್ಯೂಬ್ನ ರಿಯಲ್ ಟೈಮ್ ರೆಕಮೆಂಡೇಷನ್ಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಹೀಗೆ ಆಗಬೇಕು ಅಂದರೆ 2 ಫ್ಯಾಕ್ಟರ್ಸ್ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ. ನಂಬರ್ 1 ವಿಡಿಯೋ ಟೈಟಲ್ ಆ್ಯಂಡ್ ನಂಬರ್ 2 ವಿಡಿಯೋ ಥಂಬ್ನೇಲ್. ಆ್ಯಂಡ್ ಆಲ್ಸೋ ಅಡಿಷ್ನಲ್ ಆಗಿ CTR ಕ್ಲಿಕ್ ಥ್ರೋ ರೇಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ಬಗ್ಗೆ ಆಲ್ರೆಡಿ ತುಂಬ ವೀಡಿಯೋಸ್ ಇದೆ, ಚೆಕ್ ಮಾಡಿ. ಇನ್ ಕೇಸ್ ನಿಮ್ಮ ವಿಡಿಯೋ CTR ಅಬೌವ್ 8% ಇದ್ದರೆ ವೈರಲ್ ಆಗೋ ಚಾನ್ಸಸ್ 99% ಇರುತ್ತೆ. ಸೊ ಜಾಸ್ತಿ ವ್ಯೂಸ್ ಬೇಕು ಅಂದರೆ ಯುವರ್ ವಿಡಿಯೋ ಶುಡ್ ಹ್ಯಾವ್ ಗುಡ್ ಟೈಟಲ್ ಆ್ಯಂಡ್ ಥಂಬ್ನೇಲ್. ಟೈಟಲ್ಸ್ ಬಗ್ಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಈಗ ಥಂಬ್ನೇಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥಂಬ್ನೇಲ್ ಕ್ರಿಯೇಟ್ ಮಾಡಬೇಕಾದ್ರೆ ಫೇಸ್ ಮಾಡೋ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದರೆ ಹೇಗೆ ಅದನ್ನು ಸ್ಟಾರ್ಟ್ ಮಾಡೋದು ಅಂತ. ಅದಕ್ಕೆ ಸೊಲ್ಯೂಷನ್ ಅಂದರೆ ಫಸ್ಟ್ಲಿ ಸ್ಟಾರ್ಟ್ ವಿತ್ ಬ್ರ್ಯಾಂಡಿಂಗ್. ಬ್ರ್ಯಾಂಡಿಂಗ್ ಅನ್ನೋದು ನಾವು ಬಿಸ್ನೆಸ್ಸಲ್ಲಿ ಕೇಳಿರ್ತೀವಿ. ಗೈಸ್, ಬಿಲೀವ್ ಮೀ, ಯೂಟ್ಯೂಬ್ ಈಸ್ ಆಲ್ಸೋ ಎ ಬಿಸ್ನೆಸ್. ಬಟ್ ದ ಕ್ವೆಶ್ಚನ್ ಈಸ್, ವಾಟ್ ಈಸ್ ಬ್ರ್ಯಾಂಡಿಂಗ್ ಇನ್ ಥಂಬ್ನೇಲ್? ನೀವು ಯೂಟ್ಯೂಬರ್ ಆಗಿದ್ದರೆ ನಿಮಗೆ ಈ ಥಂಬ್ನೇಲ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಈ ಥಂಬ್ನೇಲ್ ಮಿಸ್ಟರ್ ಬಿಸ್ಟ್ದು ಅಂತ. ಈವನ್ ಇಫ್ ಐ ಬ್ಲರ್ ದಿಸ್. ಇದೇ ಥರ ಫೇಮಸ್ ಯೂಟ್ಯೂಬರ್ಸ್ ಥಂಬ್ನೇಲ್ಸ್ ಗೊತ್ತಿರುತ್ತೆ. ಇದೆಲ್ಲ ನಿಮಗೆ ಬೇಗ ಗೊತ್ತಾಗುತ್ತೆ, ಯಾಕಂದರೆ ಇದು ಅವರ ಸ್ಟೈಲ್ ಆ್ಯಂಡ್ ಬ್ರ್ಯಾಂಡಿಂಗ್ ಆಗಿರುತ್ತೆ. ಸೊ ಇದನ್ನು ಡಿಕೋಡ್ ಮಾಡೋಣ. ಮಿಸ್ಟರ್ ಬಿಸ್ಟ್ ಅವರ ಥಂಬ್ನೇಲ್ ನೋಡಿ. ಇವರ ಎಲ್ಲ ವೀಡಿಯೋಸ್ ಅಲ್ಲಿ ಸೇಮ್ ಫಾಂಟ್ ಟೆಕ್ಸ್ಟ್ ಯೂಸ್ ಮಾಡ್ತಾರೆ. ಇದು ವೈಟ್ ಕಲರ್ ಟೆಕ್ಸ್ಟ್ ಆ್ಯಂಡ್ ಬ್ಲ್ಯಾಕ್ ಸ್ಟ್ರೋಕ್ ಆಗಿರುತ್ತೆ. ನಂಬರ್ 2, ಇವರ ರಿಯಾಕ್ಷನ್ ಫೋಟೋ. ಪೀಪಲ್ಸ್ ಆರ್ ಅಟ್ರಾಕ್ಟೆಡ್ ಟು ಥಂಬ್ನೇಲ್ ವಿಚ್ ಕಂಟೇನ್ಸ್ ಫೇಸಸ್. ಆದರೆ ಮಿಸ್ಟರ್ ಬಿಸ್ಟ್ ಇದನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಿದ್ದಾರೆ. ಇವರ ಥಂಬ್ನೇಲ್ ನೋಡಿದರೆ ಜನಕ್ಕೆ ಅವರ ವಿಡಿಯೋನ ಕಂಪ್ಲೀಟ್ ಪಿಕ್ಚರ್ ಮೈಂಡಲ್ಲಿ ಬರುತ್ತೆ. ಇದು ಅವರ ಅಟೆನ್ಷನನ್ನು ಗೇನ್ ಮಾಡುತ್ತೆ. ಸೊ ಥರ್ಡ್, ಫೇಸ್ ಪೊಸಿಷನ್. ಇವರ 80% ವೀಡಿಯೋಸಲ್ಲಿ ಇವರ ಫೇಸ್ ಲೆಫ್ಟ್ ಸೈಡಲ್ಲಿ ಇರುತ್ತೆ, ಇನ್ನು 20% ವಿಡಿಯೋ ಅಲ್ಲಿ ಸೆಂಟರಲ್ಲಿ ಇರುತ್ತೆ. ಇವರ ಎಂಟೈರ್ ವಿಡಿಯೋ ಪಿಕ್ಚರ್ನ ಸಿಂಪ್ಲಿಫೈಡ್ ಆಗಿ ಇವರ ಥಂಬ್ನೇಲಲ್ಲಿ ತೋರಿಸಿರ್ತಾರೆ. ಅವರ ಥಂಬ್ನೇಲ್ ಚಿಕ್ಕ ಮಕ್ಕಳಿಗೂ ಕೂಡ ಅರ್ಥ ಆಗೋ ಲೆವೆಲಲ್ಲಿ ಇರುತ್ತೆ. ಆ್ಯಂಡ್ ಲಾಸ್ಟ್ಲಿ ಇವರ ಥಂಬ್ನೇಲ್ ಹೈ ಕ್ವಾಲಿಟಿಯಲ್ಲಿ ಇರುತ್ತೆ. ಸೊ ಈಗ ನೀವು ಹೇಗೆ ನಿಮ್ಮ ಸ್ಟೈಲ್ ಆ್ಯಂಡ್ ಬ್ರ್ಯಾಂಡಿಂಗ್ನ ಮಾಡ್ತೀರಾ? ಬ್ರ್ಯಾಂಡಿಂಗ್ ಅನ್ನೋದು ಫಾಂಟ್, ಇಮೇಜ್, ಬ್ಯಾಕ್ಗ್ರೌಂಡ್, ಕಲರ್ ಅನ್ನೋ 4 ಮೇಜರ್ ಫ್ಯಾಕ್ಟರ್ಸಿಂದ ಡಿಪೆಂಡ್ ಆಗಿರುತ್ತೆ. ನೀವು ಸೆಲೆಕ್ಟ್ ಮಾಡೋ ಫಾಂಟ್ ಬೇರೆ ಯೂಟ್ಯೂಬರ್ಗಿಂತ ಯುನೀಕ್ ಆಗಿ ಇದ್ದರೆ ಅದು ವ್ಯೂವರ್ಸ್ಗೆ ಅಟ್ರಾಕ್ಟಿವ್ ಆಗಿ ಇರುತ್ತೆ. ವ್ಯೂವರ್ಸ್ ನಿಮ್ಮ ವಿಡಿಯೋನ ರೆಕಗ್ನೈಸ್ ಮಾಡಿ ಬೇಗ ಕ್ಲಿಕ್ ಮಾಡ್ತಾರೆ. ಇನ್ನೂ ಡೀಪಾಗಿ ಹೇಳಬೇಕು ಅಂದರೆ ನೀವು ಫಾಂಟ್ಗೆ ಕಲರ್ನ ಚೂಸ್ ಮಾಡಿದ್ರೆ ಅದು ಇನ್ನೂ ಅಟ್ರಾಕ್ಟಿವ್ ಆಗಿ ಇರುತ್ತೆ. ದ ಕ್ವೆಶ್ಚನ್ ಈಸ್, ವಾಟ್ ಕಲರ್ ಶುಡ್ ಯು ಯೂಸ್ ಇನ್ ಯುವರ್ ಫಾಂಟ್? ವೆಲ್, ಕಲರ್ ಸೈಕಲ್ ನೀವು ಯಾವ ಸಿಚುವೇಷನಲ್ಲಿ ಯಾವ ಕಲರ್ನ ಚೂಸ್ ಮಾಡಬೇಕು ಅಂತ ತೋರಿಸುತ್ತೆ. ಎಕ್ಸಾಂಪಲ್, ಅಕಾರ್ಡಿಂಗ್ ಟು ಯುವರ್ ಎಮೋಷನ್, ರೆಡ್ ಕಲರ್. ಫಾರ್ ಎಕ್ಸೈಟ್ಮೆಂಟ್, ಎನರ್ಜಿ, ಪ್ಯಾಷನ್, ಲವ್ ಆ್ಯಂಡ್ ಆ್ಯಕ್ಷನ್. ನಿಮ್ಮ ವಿಡಿಯೋ ಟಾಪಿಕ್ನ ನೋಡಿಕೊಂಡು ಕಲರ್ನ ಚೂಸ್ ಮಾಡಿ. ಆ್ಯಂಡ್ ಆಲ್ಸೋ ಪೀಪಲ್ಸ್ ಎಮೋಷನ್ಸ್ನ ಕ್ಯಾಚ್ ಮಾಡೋ ಥರ ಕಲರ್ನ ಸೆಲೆಕ್ಟ್ ಮಾಡಿ. ರಿಮೆಂಬರ್, ಕಲರ್ ಸೆಲೆಕ್ಟ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಬಿಕಾಸ್ ಇದು ಸೈಕಾಲಜಿಕಲ್ ಯೂಸ್ನ ನಿಮ್ಮ ಥಂಬ್ನೇಲ್ಗೆ ಕೊಡುತ್ತೆ. ನೀವು ಸೆಲೆಕ್ಟ್ ಮಾಡೋ ಫಾಂಟ್ ಸ್ಟೈಲ್ ನಿಮ್ಮ ಚಾನಲ್ ನೀಶ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೈಕ್ ಫಾರ್ ಗೇಮಿಂಗ್ ಚಾನಲ್ ಈ ಥರ ಸ್ಟೈಲ್ನ ಯೂಸ್ ಮಾಡ್ಬೋದು. ಫಾರ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಯು ಕ್ಯಾನ್ ಯೂಸ್ ಲೈಕ್ ದಿಸ್.
ಈಗ ಇಮೇಜಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದರೆ ತಮ್ನೇಲಲ್ಲಿ ನಿಮ್ಮ ಪಿಕ್ಚರ್, ಇದು ನಿಮ್ಮ ವಿಡಿಯೋ ತಮ್ನೇಲ್ನ ಮೇನ್ ಎಲಿಮೆಂಟ್ ಆಗಿರುತ್ತೆ. ಮತ್ತು ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ಗೆ ಲೋಗೋ ಆರ್ ಎನಿ ಆಬ್ಜೆಕ್ಟ್ ಮೇನ್ ಎಲಿಮೆಂಟ್ ಆಗಿರುತ್ತೆ. ನಿಮ್ಮ ತಮ್ನೇಲಲ್ಲಿ ನೀವು ಫೇಸ್ ಯೂಸ್ ಮಾಡಿದರೆ ಇನ್ಕ್ರೀಸ್ ಮಾಡಿ. ಎಕ್ಸ್ಪ್ರೆಷನ್ ಇರೋ ಫೇಸ್ ತಮ್ನೇಲಲ್ಲಿ ಇದ್ದರೆ ಅದು ವಿಡಿಯೋನ ಪರ್ಪಸನ್ನು ಈಸಿಯಾಗಿ ಗೊತ್ತು ಮಾಡುತ್ತೆ. ಲೈಕ್ ಈ ತಮ್ನೇಲ್ ನೋಡಿ, ಇದರಲ್ಲಿ ಮಿಸ್ಟರ್ ಬೀಸ್ಟ್ ಭಯ ಮತ್ತು ಶಾಕಲ್ಲಿ ಇದ್ದಾರೆ. ಸೊ ಇದೇ ಥರ ಪೊಸಿಷನ್ ಕೂಡ ಚೂಸ್ ಮಾಡಬೇಕು, ಲೈಕ್ ಲೆಫ್ಟ್, ಸೆಂಟರ್ ಆರ್ ರೈಟ್. ಇದೇ ಥರ ಬ್ರ್ಯಾಂಡಿಂಗ್ ನಿಮ್ಮ ವೀಡಿಯೋಸ್ಗೂ ಮಾಡಿದ್ರೆ ಅದರ ರಿಸಲ್ಟ್ಸ್ ಬೇರೆ ಲೆವೆಲ್ಗೆ ಇರುತ್ತೆ. ಇನ್ ಕೇಸ್ ನೀವು ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ನ ರನ್ ಮಾಡ್ತಿದ್ರೆ ನಿಮ್ಮ ಮೇನ್ ಎಲಿಮೆಂಟ್ ಆರ್ ಆಬ್ಜೆಕ್ಟ್ ಹೈಲೈಟ್ ಆಗಿರಬೇಕು ಆ್ಯಂಡ್ ಮೇಕ್ ಶೋರ್ ಇಟ್ಸ್ ಕ್ಲಿಯರ್ಲಿ ವಿಸಿಬಲ್. ನಿಮ್ಮ ಎಲಿಮೆಂಟಿಗೆ 3D ಲುಕ್ ಬೇಕು ಅಂದರೆ ಯು ಕ್ಯಾನ್ ಯೂಸ್ ಬೆವೆಲ್ ಆಫ್ ಎಂಬೋಸ್. ಎಂಟಿ ಸ್ಪೇಸ್ನ ಫಿಲ್ ಮಾಡೋದಕ್ಕೆ ಲೈಕ್ ಈ ಥರ ಎಲಿಮೆಂಟ್ನ ಯೂಸ್ ಮಾಡ್ಬೋದು. ಸೊ ಫೈನಲಿ ತಮ್ನೇಲ್ ಹೇಗಿರಬೇಕು ಅಂದರೆ ಅದು ಸಿಂಪಲ್ ಆಗಿ ಅರ್ಥ ಆಗೋ ಥರ ಇರಬೇಕು. ಇದರಿಂದ ಪೀಪಲ್ಸ್ ಲೆಸ್ ದೆನ್ 2 ಸೆಕೆಂಡ್ಸಲ್ಲಿ ವಿಡಿಯೋ ಅರ್ಥ ಮಾಡ್ಕೊತಾರೆ. ಈ ತಮ್ನೇಲ್ ನೋಡಿ, ಇದನ್ನು ನೋಡಿದ 2 ಸೆಕೆಂಡಲ್ಲಿ ನಮಗೆ ಅರ್ಥ ಆಯಿತು ಈ ವಿಡಿಯೋ ಅಲ್ಲಿ ಬಿಗ್ ಚಾಕ್ಲೇಟ್ ಬಾರ್ ಇದೆ ಅಂತ. ಸೊ ನೆಕ್ಸ್ಟ್ ಮೂವ್ ಆನ್ ಟು ಕಲರ್ಸ್. ಈ ಕಲರ್ ಅನ್ನೋದು ನಿಮ್ಮ ತಮ್ನೇಲ್ಗೆ ಬಿಗ್ ಡಿಫ್ರೆನ್ಸ್ನ ಕೊಡುತ್ತೆ. ನಿಮ್ಮ ನೀಶ್ ನೋಡಿಕೊಂಡು ಕಲರ್ನ ಸೆಲೆಕ್ಟ್ ಮಾಡಿ. ಸೊ ಆಗಲೇ ಹೇಳ್ದಂಗೆ ಕಲರ್ ಸೈಕಲ್ನ ನೋಡಿ. ಮಿಸ್ಟರ್ ಬೀಸ್ಟ್ ತಮ್ನೇಲಲ್ಲಿ ಅವರ ತಮ್ನೇಲ್ ಬ್ರೈಟ್ ಆಗಿ ಹೈ ಕಾಂಟ್ರಾಸ್ಟಲ್ಲಿ ಇರುತ್ತೆ. ಇದೇ ಥರ ನೀವು ಕೂಡ ಕ್ವಾಲಿಟಿ ತಮ್ನೇಲ್ನ ಡಿಸೈನ್ ಮಾಡಿ. ಈಗ ಒಂದು ಸ್ಯಾಂಪಲ್ ಮಾಡೋಣ. ಇದಕ್ಕೆ ನೀವು ಡಾರ್ಕ್ ಗ್ರೀನ್ ಕಲರ್ ಕಾಂಬಿನೇಷನ್ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಬ್ಲ್ಯಾಕ್ ಬೋರ್ಡ್ ಟೆಕ್ಸ್ಚರ್ ಇರೋ ಸ್ಕ್ರೀನ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಸಾಫ್ಟ್ ಲೈಟ್ಗೆ ಬ್ಲೆಂಡ್ ಮಾಡಿ. ಇದರ ಮೇಲೆ ಗ್ರಿಡ್ ಲೈಕ್ ಲೈನ್ಸ್ನ ಡ್ರಾ ಮಾಡಿ. ಸೊ ನೆಕ್ಸ್ಟ್ ಮೇನ್ ಆಬ್ಜೆಕ್ಟ್ನ ಇಂಪೋರ್ಟ್ ಮಾಡಿ. ಇದೇ ಥರ ಪ್ಲೇಸ್ ಮಾಡಿ. ಅಟ್ರಾಕ್ಟಿವ್ ಲುಕ್ಗೆ ಬ್ಯಾಕ್ಗ್ರೌಂಡಲ್ಲಿ ಸ್ಟ್ರೋಕ್ ಆ್ಯಡ್ ಮಾಡಿ ಮತ್ತು ಟೆಕ್ಸ್ಟ್ನ ಇನ್ಕ್ರೀಸ್ ಮಾಡಿ. ಕರೆಕ್ಟ್ ಸೈಜ್ಗೆ ಫಿಟ್ ಮಾಡಿ. ಇದಕ್ಕೆ ಆ್ಯರೋಸ್ ಆ್ಯಡ್ ಮಾಡಿ ಒಂದು ಮೀನಿಂಗನ್ನು ಕ್ರಿಯೇಟ್ ಮಾಡಿ. ಸೊ ಇದಕ್ಕೆ ಔಟರ್ ಗ್ಲೋನ ಸೆಲೆಕ್ಟ್ ಮಾಡಿ. ಆಮೇಲೆ ಈ ಎಂಟಿ ಸ್ಪೇಸ್ನ ಮನಿ ಎಲಿಮೆಂಟಿಂದ ಫಿಲ್ ಮಾಡಿ. ಸೂಪರ್ ಅಟ್ರಾಕ್ಟಿವ್ ಆಗಿ ಕ್ರಿಯೇಟ್ ಮಾಡಿ. ಗೈಸ್, ನಿಮಗೆ ಬೋನಸ್ ಟಿಪ್ಸ್. ನಿಮಗೆ AI ಟೂಲ್ಸ್, ಆ್ಯನಿಮೇಷನ್ ವೀಡಿಯೋಸ್ ಮತ್ತು ಯೂಟ್ಯೂಬ್ ಅಲ್ಗಾರಿದಮ್ ಬಗ್ಗೆ ವಿಡಿಯೋ ಬೇಕು ಅಂದರೆ ಈ ಚಾನಲ್ನ ಈಗಲೇ ವಿಸಿಟ್ ಮಾಡಿ. ಮತ್ತು ನಿಮಗೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಜಾಸ್ತಿ ವ್ಯೂಸ್ ಹೇಗೆ ಪಡ್ಕೊಳ್ಳೋದು ಅಂತ ತಿಳ್ಕೊಬೇಕಾದ್ರೆ ಲೆಫ್ಟ್ ವಿಡಿಯೋ ಕ್ಲಿಕ್ ಮಾಡಿ. ಫಾಸ್ಟಾಗಿ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ ಟಿಪ್ಸ್ ಬೇಕು ಅಂದರೆ ರೈಟ್ ವಿಡಿಯೋನ ಕ್ಲಿಕ್ ಮಾಡಿ.